ಮಧ್ಯಾಹ್ನದ ಹೊತ್ತಿಗೆ ಚಿಕ್ಕಮಗಳೂರು ತಲುಪಿದೆವು. ಒಂದು ಲಾಡ್ಜಿನಲ್ಲಿ ರೂಮ್ ಮಾಡಿದೆವು. ರಾತ್ರಿ ನಾನೇ ಹೊರಕ್ಕೆ ಹೋಗಿ ಮೊಳ ಉದ್ದದ ಒಂದು ಬ್ರೆಡ್ ತಂದೆ, ಜೊತೆಗೊಂದು ಬಾಟಲು ಜಾಮ್ ತಂದೆ. ನಾನೇ ಕುಳಿತು ಒಂದು ಕಡೆಯಿಂದ ಬ್ರೆಡ್ನ ಸ್ಲೈಸ್ ಮಾಡಿದೆ. ಆಮೇಲೆ ಒಂದು ಕಡೆಯಿಂದ ಅರ್ಧದ ತನಕ ಬರೀ ಜಾಮ್ ಹಚ್ಚಿದೆ. ಮಧ್ಯದ 4 ಪೀಸುಗಳನ್ನು ಹಾಗೆಯೇ ಬಿಟ್ಟೆ. ಆಮೇಲೆ ಇನ್ನೊಂದು ಕಡೆಯಿಂದ ಬ್ರೆಡ್ನ ಸ್ಲೈಸ್ಗಳಿಗೆ ಸೈನೈಡ್ ಬೆರೆಸಿದ ಜಾಮ್ ಸವರಿದೆ. ಅದನ್ನು ಮಟ್ಟಸವಾಗಿ ಪ್ಯಾಕ್ ಮಾಡಿ ಎದ್ದು ಹೋಗಿ ಕೈ ತೊಳೆದುಕೊಂಡು ಬಂದೆ. ಸುಟ್ಕೇಸಿನಲ್ಲಿ ಟ್ಯಾಕ್ಸಿ ಚಾಲಕನೊಬ್ಬನ ಮರಣದ ಮೇಜವಾನಿ ಸಿದ್ಧವಾಗಿತ್ತು. ಹುಷಾರಾಗಿ ಕೈಗೆ ಹಾಕಿಕೊಂಡಿದ್ದ ಗ್ಲೌಸ್ ಬಿಚ್ಚಿದೆ. ಯಾವ ಕೆಲಸವನ್ನು ಗ್ಲೌಸ್ ಇಲ್ಲದೆ ಮಾಡಲೇಕೂಡದು ಎಂಬುದು ನನ್ನ ನಿಯಮ. ನೀವು ನನ್ನನ್ನು ಎಷ್ಟೇ ದಿನ ಒಂದು ಹೋಟೆಲಿನಲ್ಲಿಟ್ಟರೂ ಆ ಕೋಣೆಯಿಂದ ನನ್ನ ಒಂದೇ ಒಂದು ಫಿಂಗರ್ ಪ್ರಿಂಟ್ ಪಡೆಯಲಾರಿರಿ. ಬಾಗಿಲು ತೆರೆಯಬೇಕೆಂದರೂ ಸರಿ, ಕೈಗೊಂದು ಕವಚವಿರಬೇಕು. ರೂಮಿನೊಳಕ್ಕೆ ಬರುವ ಹೋಟೆಲಿನ ಹುಡುಗರಿಗೆ ಕೈಚೀಲ ನೋಡಿದರೆ ಅನುಮಾನ ಬರುತ್ತದೆ. ಅವನ ಮುಂದೆ ನಾನು ಗ್ಲೌಸ್ ಧರಿಸುತ್ತಿರಲಿಲ್ಲ. ಆದರೆ ಬಾಗಿಲು ತೆಗೆಯುವಾಗ ಹಿಡಿಕೆಯನ್ನು ಮುಟ್ಟುವ ಕೈಗೆ ಚಿಕ್ಕದೊಂದು ಟವೆಲ್ ಹೊದಿಸಿರುತ್ತಿದ್ದೆ. ಕಡೆಗೆ ನಲ್ಲಿಯ ಮೇಲೂ ನನ್ನ ಬೆರಳ ಗುರುತು ಉಳಿಯದಂತೆ ಎಲ್ಲವನ್ನೂ ಒರೆಸಿ ಹಾಕಿರುತ್ತಿದ್ದೆ. ರಾತ್ರಿ ನನ್ನ ಸಿದ್ಧತೆಗಳನ್ನು ನೋಡಿದ ಮೇಲೆ ಮಾತ್ರ ಸವಿತಾ ಮಂಕಾಗಿ ಬಿಟ್ಟಳು. ಹಾಗಂತ ಕೊಲೆ ಮಾಡುವುದನ್ನೇನೂ ಬೇಡವೆನ್ನಲಿಲ್ಲ. ಮರುದಿನ ಬೆಳಗ್ಗೆ ಎದ್ದವರೇ ಚಿಕ್ಕಮಗಳೂರು ಬಸ್ ನಿಲ್ದಾಣದ ಬಳಿ ಕಾರೊಂದನ್ನು ಬಾಡಿಗೆಗೆ ಮಾತಾಡಿಕೊಂಡೆವು. ಅವನ ಚಿತ್ರವಿನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಡ್ರೈವರ್ನ ಹೆಸರು ರಶೀದ್ ಅಂತ. ಚೆನ್ನಾಗಿಯೇ ಇದ್ದ. ಕಪ್ಪು ಪ್ಯಾಂಟು, ತಿಳಿ ಬಣ್ಣದ ಶರ್ಟು, ಮೇಲೊಂದು ಕೆಂಪು ಕೋಟು ಧರಿಸಿದ್ದ. ನನ್ನನ್ನು ಪರೀಕ್ಷಿಸುವವನಂತೆ ನೋಡಿದ. ಜೊತೆಗೆ ಹೆಂಗಸು ಇದ್ದದ್ದು ಸಮಾಧಾನವೆನ್ನಿಸಿರಬೇಕು. ಒಂದು ದಿನದ ಮಟ್ಟಿಗೆ ಕೆಮ್ಮಣ್ಣುಗುಂಡಿಗೆ ಹೋಗಿ ಬರುತ್ತೇನೆಂದು ಇತರೆ ಟ್ಯಾಕ್ಸಿಗಳವರಿಗೆ ಹೇಳಿದ. ತಾನೇ ಹೋಗಿ ಪೆಟ್ರೋಲು ಹಾಕಿಸಿಕೊಂಡು ಬಂದ. ಏನೇನು ತಕರಾರಿಲ್ಲದ ಮನುಷ್ಯ, ಆದರೆ ಚುರುಕಾಗಿದ್ದ, ಅಲರ್ಟ್ ಆಗಿದ್ದ. ಕಾರು ಚಿಕ್ಕಮಗಳೂರಿನಿಂದ ಕೆಮ್ಮಣ್ಣುಗುಂಡಿಯ ಕಡೆಗೆ ಹೊರಟಿತು. ಸವಿತಾ ದಾರಿ ಕಳೆದಂತೆಲ್ಲ ಮಂಕಾಗುತ್ತಾ ಹೋದಳು. ಮುಂದೆ ಭರ್ಜರಿಯಾಗಿ ಕಾರು ಓಡಿಸುತ್ತಾ ಕುಳಿತ ಮನುಷ್ಯ ಇನ್ನು ಕೆಲವೇ ಗಂಟೆಗಳೊಳಗಾಗಿ ಸೈನೈಡ್ ತಿಂದು ಹೆಣವಾಗಿ ಹೋಗುತ್ತಾನಲ್ಲ. ಹೆದರಿಕೆಯಾಗಿರಬೇಕು. ಮಧ್ಯಾಹ್ನದ ಹೊತ್ತಿಗೆ ಡ್ರೈವರ್ ರಶೀದ್ನಿಗೆ ಒಂದು ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಲು ಹೇಳಿದೆ. ಜೊತೆಗೆ ಅವನೂ ಕಾರಿನಿಂದ ಇಳಿದ. ಮಟ್ಟಸವಾಗಿ ಕಾರು ಲಾಕ್ ಮಾಡಿ ಅದರ ಬೀಗದ ಕೈ ಜೇಬಿನಲ್ಲಿಟ್ಟುಕೊಂಡಿದ್ದನ್ನು ಗಮನಿಸಿದೆ. ಕೆಮ್ಮಣ್ಣುಗುಂಡಿಯ ಬಳಿ ಅಬ್ಬೆ ಫಾಲ್ಸ್ ಒಂದೇ ಅಲ್ಲ, ಚಿಕ್ಕ ಪುಟ್ಟದಾದ ಅನೇಕ ಜಲಪಾತಗಳಿವೆ. ಅಲ್ಲಿನ ನಿರ್ಜನ ಜಾಗೆಗಳು ನನ್ನಂಥ ನಿರ್ದಯಿ ಹಂತಕನಿಗೆ ಹೇಳಿ ಮಾಡಿಸಿದಂಥವು. ರಶೀದ್ ನಮ್ಮ ಜೊತೆಯಲ್ಲೇ ನಡೆದು ಬಂದ. ಕೊಂಚ ಹೊತ್ತು ಮೂವರೂ ನಿಂತು ಜಲಪಾತವನ್ನು ನೋಡಿದೆವು. ಹಸಿವಾಗುತ್ತದೆಯಲ್ಲ ಎಂದು ಪೀಟಿಗೆ ಹಾಕಿ ಸುಟ್ಕೇಸಿನೊಳಗಿಂದ ಬ್ರೆಡ್ ಈಚೆಗೆ ತೆಗೆದೆ. ಸವಿತಾಳ ಮುಖ ಪೂರ್ತಿಯಾಗಿ ಕಂದಿ ಹೋಯಿತು. ಬ್ರೆಡ್ನ ಯಾವ ಭಾಗಕ್ಕೆ ಸೈನೈಡ್ ಬೆರೆದ ಜಾಮ ಇದೆ ಎಂಬುವುದು ಅವಳಿಗೂ ಗೊತ್ತಿತ್ತು. ಅದನ್ನು ಬಿಟ್ಟು ಉಳಿದೆಡೆಯಿಂದ ಒಂದು ತುಂಡು ಕಿತ್ತು ಬಾಯಲ್ಲಿಟ್ಟುಕೊಂಡೆ. ರಶೀದ್ ಎದುರಿನಲ್ಲೇ ಕುಳಿತಿದ್ದ. ಅವನಿಗೆ ಕೊಡಲು ಸೈನೈಡ್ ಸವರಿದ ಬ್ರೆಡ್ನ ತುಂಡಿಗೆ ಕೈ ಹಾಕಿದೆನೋ ಇಲ್ಲವೋ. ಪ್ಲೀಸ್ ರವಿ, ಬ್ಯಾಡ ಅಂದುಬಿಟ್ಟಳು ಸವಿತಾ. ಹಂತಕನ ಕೈಗಳು ಸಣ್ಣಗೆ ಕಂಪಿಸಿದವು. ಇಡೀ ಪ್ಲಾನನ್ನೇ ಹಾಳುಗೆಡವಿದ್ದಳು ಪುಕ್ಕಲ ಹುಡುಗಿ. ಅದೇನನ್ನಿಸಿತೋ ಡ್ರೈವರ್ ರಶೀದ್ ತನಗೆ ಹಸಿವಿಲ್ಲ ಅಂದುಬಿಟ್ಟ. ಬೇರೆ ದಾರಿಯೇ ಇರಲಿಲ್ಲ. ಬ್ರೆಡ್ ಮಡಚಿ ಸುಟ್ಕೇಸಿನೊಳಗಿಟ್ಟುಕೊಂಡೆ. ಆದರೆ ಹತ್ತಿಯ ಇನ್ನೊಂದು ಆಲ್ಟರ್ನೇಟಿವ್ ಅಲ್ಲೇ ಫಳಫಳಿಸುತ್ತಿತ್ತು. ಡ್ಯಾಗರ್.
ಎದುರಿಗೆ ಕುಳಿತ ಮನುಷ್ಯನನ್ನು ಪಕ್ಕನೇ ಮೈ ಮೇಲೆ ಬಿದ್ದು ಏಕಾಂಗಿಯಾಗಿ ಕೊಲ್ಲುವುದು ಕಷ್ಟ. ಅದಕ್ಕೆ ಕಾರೇ ಸರಿ. ಆ ಹೊತ್ತಿಗಾಗಲೇ ಸಂಜೆ ಮುಗಿದು ಕತ್ತಲಾಗತೊಡಗಿತು. ಮೂವರೂ ಎದ್ದು ಕಾರಿನೆಡೆಗೆ ಬಂದೆವು. ಪ್ರದೇಶ ನಿರ್ಜನವಾಗಿಯೇ ಇತ್ತು. ಆದರೂ ಕೊಲ್ಲಲಿಕ್ಕೆ ಸೂಕ್ತವಾದ ಸ್ಥಳವಲ್ಲ ಅನ್ನಿಸಿತು. ಕಾರಿನಲ್ಲಿ ಕುಳಿತು ಚಿಕ್ಕಮಗಳೂರಿಗೆ ಹೋಗುವಂದೆ. ರಶೀದ್ ಕಾರಿನ ಚಕ್ರ ತಿರುಗಿಸಿದ. ಸುಮಾರು 48 ನಿಮಿಷಗಳ ಡ್ರೈವ್. ಕಾರಿನಲ್ಲಿದ್ದ ಮೂವರ ಮಧ್ಯೆ ಮೌನದ್ದೇ ಸಾಮ್ರಾಜ್ಯ. ಯಾರೂ ಮಾತನಾಡುತ್ತಿರಲಿಲ್ಲ. ಹೊರಗೆ ಪೂರ್ತಿ ಕತ್ತಲಾಗಿತ್ತು. ಇಕ್ಕೆಲಗಳಲ್ಲೂ ದಟ್ಟ ಮರ ಅಥವಾ ಭೀಕರ ಪ್ರಪಾತಗಳಿದ್ದ ಅತ್ಯಂತ ಕಿರಿದಾದ ರಸ್ತೆಯಲ್ಲಿ ಓಡುತ್ತಿತ್ತು ಕಾರು. ನಿಲ್ಲಿಸು, ಅವಸರವಾಗಿದೆ ಅಂದೆ. ರಶೀದ್ ಕಾರು ನಿಲ್ಲಿಸಿದ. ಪೂರ್ತಿಯಾಗಿ ಇಂಜಿನ್ ಆಫ್ ಆಗುವ ತನಕ ಕಾದೆ. ಅದು ನಿಶ್ಶಬ್ದವಾಗುತ್ತಿದ್ದಂತೆಯೇ ಸವಿತಾಳಿಗೆ ನನ್ನನ್ನು ತಡೆಯುವ ಅವಕಾಶವನ್ನೂ ಕೊಡದೆ ಡ್ಯಾಗರ್ ಹೆರಿದವನೇ ಅವನ ತಲೆಗೆ ಬಲವಾಗಿ ಚುಚ್ಚಿದೆ. ರಶೀದ್ ಧಡಲ್ಲನೆ ಡೋರ್ ತೆಗೆದುಕೊಂಡು ರಸ್ತೆಗೆ ಹಾರಿದ. ಹಿಂದೆಯೇ ಕಾರಿನಿಂದಿಳಿದು 2ನೆಯ ಏಟು ಎದೆಗೆ ತಿವಿದು ಬಿಟ್ಟೆ. ಆಹ್ ಎಂಬ ಸಣ್ಣ ಚಿತ್ಕಾರದೊಂದಿಗೆ ರಶೀದ್ ದಡ್ಡನೇ ನೆಲಕ್ಕೆ ಬಿದ್ದ. ಅಷ್ಟು ಹೊತ್ತಿಗೆ ಕಂಗಾಲಾಗಿ ಸವಿತಾ ಕೂಡ ಕಾರಿನಿಂದ ಇಳಿದು ಬಿಟ್ಟಿದ್ದಳು. ರಸ್ತೆಯ ಮೇಲೆ ನಿಂತು ಥರಥರನೇ ನಡುಗುತ್ತಿದ್ದಳು. ಚಕ್ಕನೆ ಅವಳ ಕೈ ಹಿಡಿದು ಕಾರಿನೊಳಕ್ಕೆ ಎಳೆದುಕೊಂಡವನೇ ಕಾರು ಸ್ಟಾರ್ಟ್ ಮಾಡಿ ಶರವೇಗದಲ್ಲಿ ಓಡಿಸತೊಡಗಿದೆ. ಈ ಬಾರಿ ಗೊಂದಲಗಳಿಗೆ ಅವಕಾಶವೇ ಇರಲಿಲ್ಲ. ಹಂತಕ ಮೊದಲ ಕೊಲೆಯಿಂದ ಅನೇಕ ಪಾಠ ಕಲಿತಿದ್ದ. ಹಾಗೆ 10 ಕಿಲೋಮೀಟರ್ ಓಡಿಸಿದವನೇ ಒಂದು ಕಡೆ ಬ್ರೇಕ್ ಹಾಕಿದೆ. ಆ ಕಡಿದಾದ ಕಿರಿದಾದ ದಾರಿಯಲ್ಲಿ ಕಾರನ್ನು ಹಿಂದಕ್ಕೆ ತಿರುಗಿಸಿಕೊಳ್ಳುವುದೇ ಅತ್ಯಂತ ಅಪಾಯಕಾರಿ ಸಾಹಸ. ಕೊಂಚ ಯಾಮಾರಿದರೂ ಕಾರಿನ ಸಮೇತ ಪ್ರಪಾತಕ್ಕೆ ಬೀಳುತ್ತೇವೆ. ಈ ಬಾರಿ ತಪ್ಪುಗಳಾಗಲೇ ಕೂಡದು. ಏಕೋ ಇದ್ದಕ್ಕಿದ್ದಂತೆ ಚಾರ್ಲ್ಸ್ ಬ್ರಾನ್ಸನ್ ನಟಿಸಿದ ಕೋಲ್ಡ್ ಸ್ವೆಟ್ ಸಿನಿಮಾದಲ್ಲಿ ಅವನ ಡ್ರೈವಿಂಗ್ ಟ್ರಿಕ್ಗಳು ನೆನಪಾದವು. ಬ್ರೇಕು, ಕ್ಲಚ್ಚು ಮತ್ತು ಆಕ್ಸಿಲೇಟರು ಮೂರನ್ನೂ ಒಂದೇ ಸಲಕ್ಕೆ ಆಪರೇಟ್ ಮಾಡಿದವನೇ ಯಮ ಸಾಹಸ ಮಾಡಿ ಕಾರು ಹಿಂದಕ್ಕೆ ತಿರುಗಿಸಿಕೊಂಡೆ. ಬಂದ ದಾರಿಯಲ್ಲೇ ವಾಪಸ್ಸು ಓಡಿಸತೊಡಗಿದೆ. ದಾರಿಯಲ್ಲಿ ರಶೀದ್ ಬಿದ್ದಿರುವುದು, ಅವನು ಸತ್ತಿರುವುದು ಖಚಿತವಾಯಿತು. ನನ್ನ ಕಾರು ಮೈಸೂರಿನತ್ತ ಓಡತೊಡಗಿತು. ಕೆಮ್ಮಣ್ಣಗುಂಡಿಯ ನಿರ್ಜನ ರಸ್ತೆಯಲ್ಲಿ ಡ್ರೈವರ್ ರಶೀದ್ ಅಂಗಾತ ಬಿದ್ದಿದ್ದ. ನೆತ್ತಿಯಿಂದ ಚಿಮ್ಮಿದ ನೆತ್ತರು ರಸ್ತೆಯುದ್ದಕ್ಕೂ ಕಾಲುವೆಯಾಗಿತ್ತು. ಚುಚ್ಚಿದ ತಕ್ಷಣ ಕಾರಿನಿಂದ ಹೊರಬಿದ್ದುದರಿಂದ ಸೀಟಿಗಾಗಲಿ ನನ್ನ ಬಟ್ಟೆಗಳಿಗಾಗಲಿ ರಕ್ತ ಹತ್ತಿಕೊಂಡಿರಲಿಲ್ಲ. ಕಾರು ಶವದ ಹತ್ತಿರಕ್ಕೆ ಬಂದಾಗ ಹೆಡ್ಲೈಟ್ನ ಬೆಳಕಿನಲ್ಲಿ ಆತ ಸತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲೆಂದೇ ಕಾರನ್ನು ಸ್ಲೋ ಮಾಡಿದೆ. ಪಕ್ಕದಲ್ಲಿ ಕುಳಿತ ಗೆಳತಿ ಸವಿತಾಳ ಮುಖ ಬಿಳುಚಿ ಹೋಗಿತ್ತು. ಅವಳು ತನ್ನ ಜೀವಮಾನದ ಮೊದಲ ಕೊಲೆಯನ್ನು ನೋಡಿದ್ದಳು. ನಾನು 2ನೆಯ ಕೊಲೆ ಮಾಡಿ ಮುಗಿಸಿದ್ದೆ. ರವಿ ಸರ್, ನಿಮಗೆ ಒಂದು ವಿಷಯ ಹೇಳಬೇಕು. ಈ ಕೊಲೆಗಾರನ ಬದುಕಿನಲ್ಲಿ ಬಂದು ಹೋದ ಒಟ್ಟು ಹೆಣ್ಣುಗಳ ಸಂಖ್ಯೆ 4 ಅಂತ ಹೇಳಿದ್ದೀನಲ್ಲವೇ? ಸಾರಿ, ಸಣ್ಣ ಕರೆಕ್ಷನ್ ಮಾಡಿಕೊಳ್ಳಿ. ಅವರು 5 ಜನ. ಆ ಪೈಕಿ 4 ಇವತ್ತಿಗೂ ಬದುಕಿದ್ದಾರೆ. ಒಬ್ಬಳನ್ನು ಮಾತ್ರ ನಾನೇ ಕಳಿಸಿಬಿಟ್ಟೆ. ಅದಲ್ಲ ನಾನು ಹೇಳಬೇಕಂತಿದ್ದುದು. ನೇರವಾಗಿ ನನ್ನ ಕ್ರೈಮ್ ಬದುಕಿನೊಳಕ್ಕೆ ಕಾಲಿಟ್ಟ ಈ 5 ಜನ ಹೆಂಗಸರಲ್ಲಿ ಸವಿತಾಳಂತಹ ಪರಮ ಪೊಕ್ಕಲು ಹೆಂಗಸರನ್ನು ನೋಡಿದಂತೆಯೇ ನನ್ನ ಜೊತೆಗೆ ಕುಳಿತು ಒಂದು ವ್ಯವಸ್ಥಿತ ಕೊಲೆ ಮಾಡಿ ಮುಗಿಸಿದ 10 ನಿಮಿಷಗಳೊಳಗಾಗಿ "ಏ ರವಿ, ಡಿಸ್ಕೋ ಕ್ಯಾಸೆಟ್ ಹಾಕೋ" ಎಂದು ಕೇಳಿದಂತಹ ವಿಲಕ್ಷಣ ಧೈರ್ಯದ ಹುಡುಗಿಯನ್ನು ನೋಡಿದ್ದೇನೆ. ಬದುಕು ನಾವಂದುಕೊಂಡಿದ್ದಕ್ಕಿಂತ ಎಷ್ಟೊಂದು ಭಿನ್ನವಾಗಿರುತ್ತೆ ಅಲ್ವೇ ರವಿ ಸರ್? 6 ಅಡಿ ಎತ್ತರದ
ಅಜಾನುಬಾಹು ಸೈನಿಕನೊಬ್ಬ ಒಂದೇ ಒಂದು ಹೊಡೆತಕ್ಕೆ ಪಕ್ಕನೇ ಸತ್ತು ಬಿದ್ದ. ಅದೇ ಆ ಸರಸ್ವತಿ. ಸಾರ್, ಇರಿದು ಇರಿದು ನನಗೆ ಸುಸ್ತಾಗಿತ್ತು. ಆದರೂ ಪರ್ಲಾಂಗು ದೂರದ ತನಕ ತೆವಳುತ್ತಾ ಬಂದಿದ್ದಳು. ನೀವು ನೋಡಿದರೆ ಹೆಂಗಸರು ಅಬಲೆಯರು ಅಂತ ಬರಿತೀರಿ. ಬಲ ಇರೋದು ದೇಹದಲ್ಲಿ ಅಲ್ಲ ಸರ್, ಬದುಕಬೇಕು ಅನ್ನೋ ಆಸೆಯಲ್ಲಿ. ಆದರೆ ನನ್ನಲ್ಲಿ ಯಾರನ್ನಾದರೂ ಕೊಲ್ಲಬೇಕು ಅನ್ನೋ ಆಸೆ ಜಾಗೃತವಾಗಿ ಬಿಟ್ಟಿತ್ತು. ಸುಮ್ಮನೆ ವ್ಯರ್ಥವಾಗಿ ಮೊದಲನೇ ಕೊಲೆ ಮಾಡಿಬಿಟ್ಟಿದ್ದೆ. ಈಗ ಎರಡನೇದು ಮಾಡಿದ್ದೀನಿ. ಕಾರು ಕೈಗೆ ಸಿಕ್ಕಿದೆ. ಯಾವುದೇ ತಕರಾರಿಲ್ಲದೆ ತರೀಕೆರೆ ಕಡೆಗೆ ಓಡ್ತಾ ಇದೆ. PUC ಓದ್ತಾ ಇದ್ದಾಗ ಬರೀ ಒಂದು ಕಪ್ಪೆ ಕೊಯ್ಯೋದು ನೋಡಿದರೆ ಜೀವಕ್ಕೆ ಒಂಥರ ಆಗ್ತಿತ್ತು. ಈಗ ಅನಾಮತ್ತಾಗಿ ಒಂದು ತುಂಬು ಜೀವವನ್ನು ನೆಲಕ್ಕೆ ಕೆಡವಿ ಅವನು ಓಡಿಸ್ತಿದ್ದ ಕಾರು ಕಿತ್ಕೊಂಡು ನನ್ನ ಹುಡುಗಿ ಜೊತೆ ಮೈಸೂರಿಗೆ ವಾಪಸ್ಸು ಹೋಗಿದ್ದೀನಿ. ಅಷ್ಟರ ಮಟ್ಟಿಗೆ ಇದು ಮೊದಲನೇ ಕೊಲೆಗಿಂತ ಯಶಸ್ವಿಯಾದದ್ದು. ನನ್ನ ಪ್ಲ್ಯಾನು, ಧೈರ್ಯ, ಸಿಚುವೇಶನ್ ಯಾವುದೂ ಕೈ ಕೊಡಲಿಲ್ಲ. ಸವಿತಾ ಇನ್ನೂ ಮಂಕಾಗಿಯೇ ಕುಳಿತಿದ್ಲು. ಅವಳನ್ನು ನಿಧಾನವಾಗಿ ಮಾತಿಗೆಳಕೊಂಡು ತರೀಕೆರೆ ಕಡೆಗೆ ಕಾರು ಓಡಿಸಿದೆ. ಆಗಲೇ ಹೇಳಿದ್ನಲ್ಲ, ಕಪ್ಪು ಪ್ಯಾಂಟು, ತಿಳಿ ಬಣ್ಣದ ಶರ್ಟು, ಅದರ ಮೇಲೊಂದು ಕೆಂಪು ಕೋಟು ಹಾಕೊಂಡಿದ್ದೆ. ಆ ಕೋಟು ಯಥಾ ಪ್ರಕಾರ ನಮ್ಮ ಮನೆಯ ಪಕ್ಕ ಇದ್ದ ಮೆಲೋಡಿ ಟೈಲರ್ಸ್ ಅಂಗಡಿಯಿಂದ ಇಸ್ಕೊಂಡು ಬಂದಿದ್ದೆ. ಮಧ್ಯರಾತ್ರಿ ಹೊತ್ತಿಗೆ ಬೀರೂರಿನ ಪೆಟ್ರೋಲ್ ಬಂಕೊಂದರ ಮುಂದೆ ಗಾಡಿ ನಿಲ್ಲಿಸಿದೆ. ಗಂಟಲು ಹರಿಯೋ ಹಾಗೆ ಅರ್ಧ ಗಂಟೆ ಕೂಗಿದ ಮೇಲೇನೆ ಆ ಬಂಕಿನ ಹುಡುಗ ಪೆಟ್ರೋಲು ಹಾಕೋದಕ್ಕೆ ಎದ್ದು ಬಂದಿದ್ದು. ನಿದ್ದೆಗಣ್ಣಲ್ಲೇ ನಿಂತುಕೊಂಡು ಕಾರಿಗೆ ಪೆಟ್ರೋಲು ತುಂಬಿಸಿದ. ನಾನು ಕೊಟ್ಟ ದುಡ್ಡು ಎಣಿಸಿಕೊಂಡ. ಅವನ ಬದುಕಿನಲ್ಲಿ ಅಂಥವು ಎಷ್ಟು ರಾತ್ರಿಗಳು, ನನ್ನಂಥವರು ಎಷ್ಟು ಸಲ ಬಂದು ಎಷ್ಟು ಮಧ್ಯರಾತ್ರಿಗಳಲ್ಲಿ ಎಬ್ಬಿಸಿ ಪೆಟ್ರೋಲು ಹಾಕಿಸಿಕೊಂಡಿದ್ದರೋ ಅವನಿಗೆ ನಾನಾಗಲಿ ನನಗೆ ಅವನಾಗಲಿ ನೆನಪಿಗೊಳಿಯುವ ಸಾಧ್ಯತೆಗಳೇ ಇರಲಿಲ್ಲ. ಆದರೂ 6 ವರ್ಷಗಳ ನಂತರ ಚಿಕ್ಕಮಗಳೂರಿನ ಕೋರ್ಟಿನಲ್ಲಿ ನಿಂತು ಇವರನ್ನು ಗುರುತಿಸ್ತೀಯೇನಪ್ಪ ಅಂತ ನ್ಯಾಯಾಧೀಶರು ಕೇಳಿದಾಗ, ಹೌದು ಸರ್, ಜನವರಿ 5ನೇ ತಾರೀಕು 1979ನೇ ಇಸ್ವಿಲಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಒಂದು ಹುಡುಗಿ ಜೊತೆ ನಾನು ಕೆಲಸ ಮಾಡೋ ಪೆಟ್ರೋಲ್ ಬಂಕಿಗೆ ಬಂದಿದ್ದ. ಅವತ್ತು ಇವನು ಕೆಂಪು ಕೋಟು ಹಾಕೊಂಡಿದ್ದ, ಕರಿ ಪ್ಯಾಂಟ್ ತಟ್ಕೊಂಡಿದ್ದ. ಇವನನ್ನು ನಾನು ಚೆನ್ನಾಗಿ ನೋಡಿದ್ದೀನಿ ಎಂದು ಸಾಕ್ಷ್ಯ ಹೇಳಿದ್ದ. ಮನುಷ್ಯನ ಬುದ್ಧಿಶಕ್ತಿ, ಸತ್ಯವನ್ನೇ ಹೇಳ್ತೀನಿ ಅನ್ನೋ ಧೈರ್ಯ, ಇದೆಲ್ಲ ಎಷ್ಟು ಗ್ರೇಟ್ ಅಲ್ವಾ ಅಂತ ಯೋಚಿಸ್ತಿದ್ದೀರಾ ರವಿ ಸರ್? ಅದೆಲ್ಲ ಬೊಗಳೆ. ಬುದ್ಧಿ, ಜ್ಞಾಪಕ, ಧೈರ್ಯ ಎಲ್ಲವೂ ಬೋಗಸ್. ಆ ಬಂಕನ ಹುಡುಗನಿಗೆ 6 ವರ್ಷಗಳ ನಂತರ ನನ್ನನ್ನು ನೆನಪಿಟ್ಟುಕೊಳ್ಳುವ ಅಥವಾ ಗುರುತಿಸುವ ತಾಕತ್ತು ಖಂಡಿತ ಇರಲಿಲ್ಲ. ಪೊಲೀಸರು ಹೇಳಿಕೊಟ್ಟದ್ದನ್ನು ಪೆದ್ದು ಪೆದ್ದಾಗಿ ಗಿಳಿ ಪಾಠದ ಹಾಗೆ ಒಪ್ಪಿಸಿದ. ನಿನ್ನೆ ರಾತ್ರಿ ಏನೇನೋ ಊಟ ಮಾಡಿದ್ದೆ ಹೇಳಬೇಕುಫಾ ಅಂತ ಕೇಳಿದರೆ ಕೋರ್ಟಿನ ಕಟ್ಕಟೆಯಲ್ಲಿ ಕುರಿ ಥರ ತಲೆ ತಗ್ಗಿಸಿಕೊಂಡು ನಿಂತು ಬಿಟ್ಟ. ಪೊಲೀಸರು ಮಾಡೋ ಮೂರ್ಖ ಕೆಲಸಗಳೇ ಹೇಗಿರ್ತವೆ ನೋಡಿ ರವಿ ಸರ್. ನಿಜ ಅನ್ನೋದು ಒಂದೇ ಇರುತ್ತೆ. ನ್ಯಾಯಾಲಯದ ಮುಂದೆ ಆ ನಿಜವನ್ನು ಸಾಬೀತು ಮಾಡಿಬಿಟ್ರೆ ಸಾಕು. ನಮ್ಮ ಪೊಲೀಸಿನವರು ಮೂರ್ಖರ ಹಾಗೆ ನಿಜವನ್ನು ಹೆಚ್ಚು ನಿಜ ಮಾಡೋಕೆ ಹೋಗ್ತಾರೆ. ಒಂದು ಚೂರು ಬುದ್ಧಿ ಖರ್ಚು ಮಾಡದೇನೆ ಅದಷ್ಟನ್ನೂ ಮಾಡ್ತಾರೆ. ಸಾಕ್ಷ್ಯ ಒದಗಿಸಿದರೆ ಸಾಕು ಅನ್ನೋ ಕಡೆಯಲ್ಲಿ ಸುಳ್ಳು ಸಾಕ್ಷ್ಯ ಒದಗಿಸೋಕೆ ಹೋಗ್ತಾರೆ. ಕೇಸಿಗೆ ಕೇಸೇ ಗೋತ ಹೊಡೆಯುತ್ತೆ. ನನ್ನ ಕೋರ್ಟಿನ ಹೋರಾಟಗಳ ಬಗ್ಗೆ ಮುಂದೆ ಹೇಳ್ತೀನಿ. ನನ್ನನ್ನು ಅರೆಸ್ಟ್ ಮಾಡಿ ನ್ಯಾಯಸ್ಥಾನದ ಮುಂದೆ ನಿಲ್ಲಿಸಿ ನೇಣುಗಂಬ ಹತ್ತಿಸಬೇಕು ಅಂತ ಹೊರಟ ಪೊಲೀಸರು ಎಂಥ ಪೆದ್ದರಿದ್ದರೋ ವಿವರಿಸ್ತೀನಿ. 7 ನಿಮಿಷಗಳಲ್ಲಿ ಮಾಡಿ ಮುಗಿಸುವಂಥ ಒಂದು ಕೊಲೆಯನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ 7 ವರ್ಷ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋ ಪಾತಕಿ ನಾನು. ಗೆಳೆಯರ ಒಂದೇ ಒಂದು ನಿರ್ಲಕ್ಷ್ಯದಿಂದಾಗಿ
6 ಕೊಲೆಗಳ ನಂತರ ಪೊಲೀಸರ ಕೈಗೆ ಸಿಕ್ಕು ಬಿದ್ದೇನೇ ಹೊರತು ನನ್ನೊಬ್ಬನನ್ನೇ ನಂಬಿಕೊಂಡು ನಾನು ಮಾಡಿದ ಯಾವ ಕೊಲೆಗಳಲ್ಲೂ ನಾನು ಸಿಕ್ಕಿ ಬೀಳಲಿಲ್ಲ, ಸಿಕ್ಕಿ ಬೀಳೋ ಚಾನ್ಸೇ ಇರಲಿಲ್ಲ. ಹಾಗೆ ಕೆಮ್ಮಣ್ಣುಗುಂಡಿಯಲ್ಲಿ ರಶೀದ್ನನ್ನು ಕೊಂದು ಬೀರೂರಿನಲ್ಲಿ ಪೆಟ್ರೋಲು ಹಾಕಿಸಿಕೊಂಡು ನೆಟ್ಟಗೆ ಮೈಸೂರಿಗೆ ಬಂದು ಬಿಟ್ಟೆ. ಮಧ್ಯರಾತ್ರಿ 2 ಗಂಟೆಯಾಗಿತ್ತು. ಸವಿತಾಳ ಮನೆಯಲ್ಲಿ ಅವಳ ತಾಯಿ ಒಬ್ಬರ ಹೊರತಾಗಿ ಮತ್ಯಾರೂ ಇರಲಿಲ್ಲ. ಅವಳನ್ನು ಅವಳ ಮನೆ ಹತ್ರ ಇಳಿಸಿಬಿಟ್ಟೆ. ಆಮೇಲೆ ಶುರುವಾಯಿತಲ್ಲ ಕಾರಿನ ಸಮಸ್ಯೆ. ಮೈಸೂರಿನ ಮಧ್ಯಮ ವರ್ಗದ ಬಡಾವಣೆಯಲ್ಲಿ ಒಂದು ಮಧ್ಯಮ ವರ್ಗದ ಮನೆಯ ಮುಂದೆ ಆ ದೆವ್ವದಂಥ ಅಂಬಾಸಿಡರ್ ಕಾರನ್ನು ನಿಲ್ಲಿಸಿಕೊಳ್ಳೋದಾದರೂ ಹೇಗೆ? ಕಾರು ಮಾತ್ರ ನಿಜಕ್ಕೂ ಸೊಗಸಾಗಿತ್ತು, ಬೂದು ಬಣ್ಣತ್ತು. ಓಡ್ತಾ ಇದ್ದದ್ದು ಬಾಡಿಗೆಗೇ, ಆದರೂ ಅದು ವೈಟ್ ಬೋರ್ಡ್ನ ಟ್ಯಾಕ್ಸಿ ಅಲ್ಲ, ಮಾಮೂಲಿಯಾದ ಮಾಲಕಿ ಕಾರಿನಂತೆಯೇ ಬ್ಲ್ಯಾಕ್ ಬೋರ್ಡ್ ಹೊಂದಿತ್ತು. ಸವಿತಾನ್ನ ಅವಳ ಮನೆಯಲ್ಲಿ ಇಳಿಸಿದವನೇ ನೆಟ್ಟಗೆ ಮೈಸೂರಿನ ರೇಸ್ ಕೋರ್ಸ್ ಹತ್ರಕ್ಕೆ ಹೋಗಿಬಿಟ್ಟೆ. ಅಲ್ಲಿ ಆ ದಿನಗಳಲ್ಲಿ ನರಮಾನವರಿರ್ತಾ ಇರಲಿಲ್ಲ. ತೀರಾ ನಿರ್ಜನವಾದ ಜಾಗ. ಕಾರು ಒಂದು ಕಡೆ ನಿಲ್ಲಿಸಿದವನೇ ನನ್ನ ಕಿಲ್ಲರ್ ಸ್ಕಿಟ್ ಅನ್ನೋ ಥರ ಇದ್ದಂಥ ಸುಟ್ಕೇಸ್ ಬೆಚ್ಚಿದೆ. ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಿದರೆ ಸಾಲದು, ಕೊಲೆಯ ನಂತರ ಮಾಡಬೇಕಾದ ಇನ್ನೊಂದು ರಾಮಾಯಣ ಇರುತ್ತೆ. ನಿಧಾನವಾಗಿ ಸುಟ್ಕೇಸಿನೊಳಗಿರುವ ಕಪ್ಪು ಪೇಂಟಿನ ಡಬ್ಬಿ, ಬಿಳಿ ಪೇಂಟಿನ ಡಬ್ಬಿ, ಅದಕ್ಕೆ ಅಂತಲೇ ಖರೀದಿ ಮಾಡಿದ್ದ ಬ್ರಷು ಎಲ್ಲವನ್ನೂ ಹೊರತೆಗೆದೆ. ಮೊದಲು ಕಾರಿನ ನಂಬರ್ ಪ್ಲೇಟಿಗೆ ಇಡಿಯಾಗಿ ಕಪ್ಪು ಬಣ್ಣ ಹೊಡೆದು ಬಿಟ್ಟೆ. ಆಮೇಲೆ ಕಾರಿನ ಪಕ್ಕದಲ್ಲೇ ನಿಂತು ಬಿಗಿಯಾಗಿ 2 ಸಿಗರೇಟ್ ಸೇದಿದೆ. ಅಷ್ಟು ಹೊತ್ತಿಗೆ ಒರಿಜಿನಲ್ ನಂಬರ್ ಪ್ಲೇಟಿನ ಮೇಲೆ ನಾನು ಹೊಡೆದಿದ್ದ ಕರಿ ಪೇಂಟು ಒಣಗಿ ನಿಚ್ಚಳವಾಗಿತ್ತು. ಅದರ ಮೇಲೆ ಅತ್ಯಂತ ಸ್ಫುಟವಾದ ಅಕ್ಷರಗಳಲ್ಲಿ UPR 7310 ಅಂತ ಪೇಂಟ್ ಮಾಡಿದೆ. ಮೊದಲು ರಶೀದ್ನ ಬೂದು ಬಣ್ಣದ ಕಾರಿಗೆ MY06759 ಅನ್ನೋ ನಂಬರ್ ಇತ್ತು. ನಾನದನ್ನು 7310 ಮಾಡಿದೆ. ಅದ್ಯಾಕೋ ನನಗೆ 7310 ಅನ್ನೋ ನಂಬರಿನ ಮೇಲೆ ಒಂಥರ ಆಕರ್ಷಣೆ. 7ಕ್ಕೆ 3 ಸೇರಿಸಿದರೆ 10. 7ನೇ ತಾರೀಕು ನನ್ನ ಜನ್ಮದಿನವೂ ಹೌದು. 7 ಅನ್ನೋದು ನನ್ನ ಲಕ್ಕಿ ನಂಬರ್, ಹಾಗಂತ ಅಂದುಕೊಂಡು ಬಿಟ್ಟಿದ್ದೆ. ಅದೆಷ್ಟು ಸಿಗರೇಟ್ ಸುಟ್ಟಿನೂ ನೆನಪಿಲ್ಲ. ಮಧ್ಯರಾತ್ರಿ 2:15 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ತನಕ, ಅಂದರೆ 3 ತಾಸಿನೊಳಗಾಗಿ ಇಡೀ ನಂಬರ್ ಪ್ಲೇಟಿನ ಕೆಲಸ ಮಾಡಿ ಮುಗಿಸಿಬಿಟ್ಟೆ. ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸರಿಗೆ ರಶೀದ್ನ ಹೆಣ ಸಿಗೋದರೊಳಗಾಗಿ ರಶೀದ್ನ ಕಾರು ಜಿಲ್ಲೆಯ ಗಡಿ ದಾಟಿತ್ತು. ಅದರಲ್ಲಿದ್ದ ಹುಡುಗಿ ಮನೆ ಸೇರಿದ್ದಳು. ಕಾರಿನ ನಂಬರ್ ಪ್ಲೇಟೇ ಬದಲಾಗಿ ಹೋಗಿತ್ತು. ಮೊದಲನೇ ಕ್ರೂಡ್ ಮರ್ಡರ್ಗಿಂತ ಬೆಟರ್ ಅಲ್ವಾ? ಬೆಳಗಿನ ಜಾವ ಅದೆಲ್ಲ ಕೆಲಸ ಮುಗಿಸೋ ಹೊತ್ತಿಗೆ ಆ ಕಾರನ್ನು ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನೋ ಬಗ್ಗೆಯೂ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದೆ. ಕೊಲೆ ಮಾಡಿ ಅಪಹರಿಸಿಕೊಂಡು ತಂದಿರೋ ಕಾರು ಬೇರೆ, ಅದನ್ನು ಎಲ್ಲೆಂದರಲ್ಲಿ ನಿಲ್ಲಿಸೋ ಹಾಗಿರಲಿಲ್ಲ. ಸರಿಯಾದ ಬಂದೋಬಸ್ತೆ ಬೇಕಾಗಿತ್ತು. ಹೀಗಾಗಿ ನೇರವಾಗಿ ಮೈಸೂರಿನ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಗಿದ್ದ TR ರಾಮಚಂದ್ರ ಭಾದ್ಯ ಅನ್ನೋರ ಮನೆಗೆ ಹೋದೆ. ಅವರ ಮಗನ ಹೆಸರು ರವೀಂದ್ರ ಅಂತಾನೆ. ಅವನು ನನ್ನ ಸ್ನೇಹಿತ. ನನ್ನ ಕಾರ್ ತಗೊಂಡು ಹೋಗಿ ಸ್ಪೆಷಲ್ DC ಮನೆಯ ಆವರಣದಲ್ಲಿ ನಿಲ್ಲಿಸಿದೆ. ಈಚೆಗೆ ಬರುವಾಗ ಗೇಟಿನಲ್ಲಿ ನಿಂತಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಸೆಲ್ಯೂಟ್ ಹೊಡೆದ. ಪರವಾಗಿಲ್ಲ, ನನ್ನ ಕಾರಿಗೆ ಸ್ಪೆಷಲ್ DC ಮನೆಯ ಪೊಲೀಸ್ ಸೆಂಟ್ರಿಯೇ ಕಾವಲು ನಿಂತಿದ್ದಾನೆ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ನಮ್ಮ ಮನೆಗೆ ಬಂದು ಬಿಟ್ಟೆ. ಇಡೀ ಕಾರ್ಯಾಚರಣೆಯ ಬಗ್ಗೆ ಯಾರಿಗೂ ಅನುಮಾನ ಬಂದಿರಲಿಲ್ಲ. ಈ ಬಾರಿ ಯಾರ ಮುಂದೂ ಬಾಯಿ ಬಿಡಬಾರದಂತ ನಿರ್ಧಾರ ಮಾಡಿದ್ದೆ. ಮನೆಯಲ್ಲಿ ತುಟಿ ಬಿಚ್ಚಲೇ ಇಲ್ಲ. ನನ್ನೊಳಗಿನ ಕೊಲೆಗಾರ ಈ ಹೊತ್ತಿಗೆ ಪಳಗಿ ಹೋಗಿದ್ದ. ಮನೆಗೆ ಹೋದವನೇ
ಕೈಕಾಲು ಮುಖ ತೊಳೆದುಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಟ್ಟೆ. ಸುಮಾರು 3 ದಿನದ ತನಕ ಚಿಕ್ಕಮಗಳೂರಿನ ಬೂದಿ ಬಣ್ಣದ ಕಾರು ಸ್ಪೆಷಲ್ DC ರಾಮಚಂದ್ರ ಭಾಗ್ಯರ ಮನೆಯಲ್ಲೇ ನಿಂತಿತ್ತು. ಅಷ್ಟರಲ್ಲಿ ರಶೀದ್ನ ಕೊಲೆ ಸುದ್ದಿಯಾಗಿತ್ತು. ಕೆಮ್ಮಣ್ಣುಗುಂಡಿಯಲ್ಲಿ ಟ್ಯಾಕ್ಸಿ ಚಾಲಕನ ಭೀಕರ ಕೊಲೆ ಅಂತ ಪ್ರಜಾವಾಣಿಯಲ್ಲಿ ಪ್ರಕಟವಾಗಿತ್ತು. ಅದು ಬೂದಿ ಬಣ್ಣದ ಕಾರು ಅಂತ ಕೂಡ ಪತ್ರಿಕೆಗಳಲ್ಲಿ ಬಂದಿತ್ತು. ಸಹಜವಾಗಿಯೇ ಪೊಲೀಸರು ಹುಡುಕೋಕೆ ಶುರು ಮಾಡಿದ್ದರು. ಆಗ ಶುರುವಾಯಿತು ನೋಡಿ ನನ್ನ ದಿಗಿಲು. ಒಂದಿಷ್ಟು ಹಿಂದೂ ಮುಂದು ನೋಡದೆ ರಶೀದ್ನ ತಲೆಗೆ ಡ್ಯಾಗರ್ ನುಗ್ಗಿಸಿ ಮಿದುಳಿಗೆ ಮೊನೆ ತಾಕಿಸುವಾಗ ಇಲ್ಲದ ಭಯ. ರೇಸ್ ಕೋರ್ಸ್ ಹತ್ತಿರ ರಾತ್ರಿಯ ಕತ್ತಲಲ್ಲಿ ನಿಂತು ನಂಬರ್ ಪ್ಲೇಟಿಗೆ ಪೇಂಟು ಬಳಿದಾಗ ಇಲ್ಲದ ಭಯ. ಕೊಲೆ ಮಾಡಿ ಬಂದ 5ನೇ ದಿನದ ಹೊತ್ತಿಗೆ ಶುರುವಾಗಿ ಹೋಯಿತು. ಭಯ ಅನ್ನೋದಕ್ಕಿಂತ ಗೊಂದಲ ಶುರುವಾಯಿತು ಅಂತ ಹೇಳಬಹುದು. ಹೀಗೆ ಕೆಮ್ಮಣ್ಣುಗುಂಡಿಯಿಂದ ತಂದ ಕಾರನ್ನು ಏನು ಮಾಡಲಿ? ಪೊಲೀಸರು ಎಲ್ಲೆಂದರಲ್ಲಿ ಬೂದು ಬಣ್ಣದ ಅಂಬಾಸಿಡರ್ ಕಾರನ್ನು ಹುಡುಕ್ತಿರುವಾಗ ನಾನು ಅದನ್ನು ಸೌಂದರರಾಜನ ಜೊತೆ ಒಯ್ದು ಗುಂಡ್ಲುಪೇಟೆಯಿಂದ ಶ್ರೀಗಂಧ ಕಳ್ಳ ಸಾಗಾಣಿಕೆಗೆ ಬಳಸೋದಕ್ಕೆ ಸಾಧ್ಯವಾದೀತೆ? ಏನೇ ನಂಬರ್ ಪ್ಲೇಟ್ ಬದಲಿಸಿದರೂ ಕಾರಿನ ಇತರೆ ವಿವರಗಳಿಂದಾಗಿ ಪೊಲೀಸರ ಕೈಗೆ ಸಿಕ್ಕು ಬೀಳದೆ ಇರ್ತೀನಾ? ವಿಪರೀತ ಗೊಂದಲಕ್ಕೆ ಬಿದ್ದೆ. ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ಈ ಕಾರಿನ ಸಹವಾಸವೇ ಬೇಡ ಅನ್ನಿಸೋಕೆ ಶುರುವಾಯಿತು. ಸರಿಯಾಗಿ ಅದೇ ಹೊತ್ತಿಗೆ ಒಂದು ಘಟನೆ ನಡೆಯಿತು. ಆ ಘಟನೆ ಏನು ಅಂತ ದಯವಿಟ್ಟು ಕೇಳಬೇಡಿ. ಅದನ್ನು ಯಾರ ಮುಂದು ಹೇಳಿಕೊಳ್ಳಲಾರೆ. ಅದು ನಡೀತಿದ್ದಂತೆಯೇ ಚಿಕ್ಕಮಗಳೂರಿನ ಕಾರನ್ನು ಎಲ್ಲಾದರೂ ದೂರಕ್ಕೆ ಒಯ್ದು ಬಿಟ್ಟು ಬಂದು ಬಿಡೋಣ ಅನ್ನಿಸೋಕೆ ಶುರುವಾಗಿ ಬಿಡ್ತು. ಅಷ್ಟು ಹೊತ್ತಿಗಾಗಲೇ 3-4 ದಿನ ಕಳೆದು ಹೋಗಿದ್ದವು. ಕಾರಿನ ಸಹವಾಸ ಬೇಡ ಅಂತ ನಿರ್ಧರಿಸಿದ ಮಾರನೆಯ ದಿನವೇ ಬೆಳಗಿನ ಜಾವ ಎದ್ದು ಅದರ ಸಮೇತ ಮೈಸೂರು ಬಿಟ್ಟು ಬಿಟ್ಟೆ. ದಾರಿಯಲ್ಲಿ ನಿರ್ಜನವಾದ ಸ್ಥಳವೊಂದರಲ್ಲಿ ಕಾರು ನಿಲ್ಲಿಸಿ ಮತ್ತೆ ಅದರ ನಂಬರ್ ಪ್ಲೇಟ್ ಬದಲಾಯಿಸಿದೆ. UPR 7310 ಅಂತ ಇತ್ತಲ್ಲ, ಅದನ್ನು UPB 310 ಅಂತ ಮಾಡಿದೆ. ಅದಕ್ಕಾಗಿ ಮತ್ತೆ ಬ್ರಷು ಪೇಂಟ್ಗಳನ್ನೇನು ಬಳಸಲಿಲ್ಲ. ಸಿಂಪಲ್ಲಾಗಿ ಒಂದು ಬ್ಲೇಡ್ ತಗೊಂಡು R ಅಂತ ಇದ್ದದ್ದನ್ನು ಕೆರೆದು P ಮಾಡಿದೆ. 7310 ಅಂತ ಇದ್ದಿದ್ದರಲ್ಲಿ 7 ಎಂಬ ಅಕ್ಷರವನ್ನೇ ಕೆರೆದು ಹಾಕಿದೆ. ಮೈಸೂರಿನಿಂದ ಹೊರಟವನು ನೆಟ್ಟಗೆ ಮಡಿಕೇರಿ ತಲುಪಿ ಮಡಿಕೇರಿ ಬಸ್ ಸ್ಟ್ಯಾಂಡಿನ ಬಳಿ ಅದನ್ನು ನಿಲ್ಲಿಸಿದೆ. ಯಥಾ ಪ್ರಕಾರ ಕಾರಿನಿಂದ ಇಳಿಯುವಾಗ ಅದರ ಯಾವ ಭಾಗದಲ್ಲೂ ನನ್ನ ಬೆರಳ ಮುದ್ರೆಗಳು ಬೀಳದಂತೆ ಎಚ್ಚರ ವಹಿಸಿದೆ. ಕಾರಿಳಿದವನು ಅದನ್ನು ಮಟ್ಟಸವಾಗಿ ಲಾಕ್ ಮಾಡಿ ಬೀಗದ ಕೈ ಜೇಬಿಗಿಳಿಸಿಕೊಂಡೆ. ಬೇರೇನೂ ಉದ್ದೇಶವಿಲ್ಲದವನಂತೆ ನಡೆದು ಹೋಗಿ ಎಳನೀರೊಂದನ್ನು ಖರೀದಿಸಿ ಕುಡಿಯತೊಡಗಿದೆ. ನನ್ನನ್ನು ಯಾರೂ ಗಮನಿಸುತ್ತಿಲ್ಲವೆಂಬುದು ಖಾತರಿಯಾಯಿತು. ಅಷ್ಟರಲ್ಲಿ ಮಡಿಕೇರಿಯಿಂದ ಮೈಸೂರಿಗೆ ಹೋಗುವ ಬಸ್ಸೊಂದು ಕದಲತೊಡಗಿತು. ಬಾಗಿಲಲ್ಲಿ ನಿಂತ ಕಂಡಕ್ಟರ್ ರೈಟ್ ಅಂತ ಕೂಗಿದ. ಒಂದೇ ಉಸಿರಿನಲ್ಲಿ ಓಡಿ ಮೈಸೂರಿನ ಬಸ್ ಹತ್ತಿಕೊಂಡು ಬಿಟ್ಟೆ. ಅಲ್ಲಿಗೆ ಚಿಕ್ಕಮಗಳೂರಿನ ರಶೀದ್ನ ಹೆಣವನ್ನು ಕೆಮ್ಮಣ್ಣುಗುಂಡಿಯಲ್ಲೂ ಅವನ ಕಾರನ್ನು ಮಡಿಕೇರಿಯಲ್ಲಿ ಬಿಟ್ಟು ಬಂದದ್ದಾಗಿತ್ತು. ಅಲ್ಲಿಗೆ ನಿಲ್ಲಿಸದಿದ್ದರೆ ಆ ತನಕ ನಾನು ಮಾಡಿದ್ದು 2 ಅಮಾನುಷ ಕೊಲೆಗಳು ಯಾವತ್ತಿಗೂ ಪತ್ತೆಯಾಗದೆ ರಹಸ್ಯ ಗರ್ಭದಲ್ಲೇ ಉಳಿದು ಹೋಗಿರುತ್ತಿದ್ದವು. ಅಲ್ಲಿಗೆ ನಿಲ್ಲಿಸುವ ಎಲ್ಲ ಅವಕಾಶಗಳು ನನಗಿದ್ದವು. ಮುಖ್ಯವಾಗಿ ನನಗೊಂದು ನೌಕರಿ ಸಿಕ್ಕಿತ್ತು. ಕೇಂದ್ರ ಸರ್ಕಾರದ ನೌಕರಿ.